ಪ್ರಶ್ನೆಗಳಿದ್ದರೆ ಅದು ಈ ಉಪನ್ಯಾಸಕ್ಕೆ ಸಂಬಂಧಿತವಾದ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಬಹುದು. ಮೈತ್ರೇಯಿ ಯಾಜ್ಞವಲ್ಕ್ಯರ ಹಾಗೆ ಆತ್ಮಜ್ಞಾನಿಗಳೇ ಆಗ್ತಾಳೆ. ಪೂಜ್ಯರು ಬೆಳಗ್ಗೆ ಹೇಳಿದಾಗೆ ಜ್ಞಾನವನ್ನು ಸಾಕ್ಷಾತ್ಕಾರ ಪಡಿಸ್ಕೊಳ್ಳಿಕ್ಕೆ ಯಾವ ಜಾತಿ, ಹೆಣ್ಣು ಗಂಡು, ಯಾವ ಲಿಂಗಭೇದ ಇಲ್ಲ. ಅದೇ ರೀತಿ ಅಲ್ಲಿ ಅವಳು ಮೊದಲೇ ಪ್ರವೃತ್ತಿ ಇದ್ದವಳು ಬ್ರಹ್ಮವಾದಿನಿ ಮೈತ್ರೇಯಿ. ಇಷ್ಟು ಸುದೀರ್ಘವಾದ ಸಂಭಾಷಣೆಯಿಂದ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಆತ್ಮಜ್ಞಾನದ ಕುರಿತು ಆತ್ಮಜ್ಞಾನಿಯೇ ಆಗ್ತಾಳೆ. ಈ ಸಂದರ್ಭ ವಿಶೇಷವಾಗಿ ಏನು ಅಂತಂದರೆ ಹೇಳಿ, ಗೃಹಸ್ಥನಾದವನು ಸನ್ಯಾಸ ಸ್ವೀಕರಿಸ್ಬೋದು ಅಂತ ಹೇಳಲಿಕ್ಕೆ ಒಂದು ಯಾಜ್ಞವಲ್ಕ್ಯ ನಮಗೊಂದು ಅವಕಾಶ ಕೊಟ್ಟಿದೆ. ಋಷಿಕೆಯರೆಲ್ಲರೂ ಅಥವಾ ಋಷಿಗಳೆಲ್ಲರೂ ಬ್ರಹ್ಮಜ್ಞಾನಿಗಳಲ್ಲ, ಆಗಬೇಕಾಗಿಯೂ ಇಲ್ಲ. ಹೇಳಿ. ಸರಿ, ತುಂಬ ಸುಂದರವಾದ ಪ್ರಶ್ನೆ. PhDಗೆ ಸಂಬಂಧಪಟ್ಟು ಇಂಥ ವಿಷಯ ಒಂದೆರಡು ವಾಕ್ಯದಲ್ಲಿ ಅದನ್ನು ತಿಳಿಸಿದರೆ, ಆರಂಭದ 1ನೇ ತರಗತಿ 2ನೇ ತರಗತಿ ಡಿಗ್ರಿ ಓದೋದು, ಆ ಹೈಸ್ಕೂಲು ಅಲ್ಲಿ ಫೀಸ್ ಕಟ್ಟೋದು, ನಂತರ ಮಾಸ್ಟರ್ ಡಿಗ್ರಿ ಮಾಡೋದು, ಆನಂತರ ಮತ್ತೆ PhD ಮಾಡಲಿಕ್ಕೆ ಇಷ್ಟೆಲ್ಲ ಗ್ರಂಥಗಳನ್ನು ಓದಬೇಕು, ಅದೆಲ್ಲ ಯಾಕಿತ್ತಿತ್ತು ಅಲ್ವಾ? ನೋಡಿ, ಲೌಕಿಕ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಎಷ್ಟು ಕಷ್ಟವಾಗುತ್ತೆ. ವಿಜ್ಞಾನ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಎಲ್ಲರೂ ಕೂಡ ಅದರಲ್ಲಿ 100ಕ್ಕೆ 100 ಅಲ್ಲ. ಇದು ಅತೀಂದ್ರಿಯವಾಗಿರತಕ್ಕಂತಹ ಆತ್ಮತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಉಪನಿಷತ್ತುಗಳು ಸುದೀರ್ಘವಾಗಿ ಬೋಧಿಸ್ತಾ ಇರುವಂಥದ್ದು ಯಾಕಾಗಿ ಅಂತೇಳಿದರೆ, ಅಷ್ಟು ಅಲ್ಲಿ ಯಾವ ಸಂಶಯಾತ್ಮಕ, ಈಗಾಗಲೇ ಅದ್ವೈತದ ಹೊರತುಪಡಿಸಿ ಸಾಕಷ್ಟು ಜನರು ಬೇರೆ ಬೇರೆಯಾಗಿ ಹೀಗೆ ಆತ್ಮ ಹೀಗೆ ಅಂಥೇಳಿ ಹೇಳ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ, ಕೋಲಾಹಲವನ್ನು ಕಾಣ್ತೇವೆ. ಅದರಿಂದ ಉಪನಿಷತ್ತುಗಳು 108 ಇದ್ದರೂ ಕೂಡ ಅಲ್ಲಿ ಹೇಳತಕ್ಕಂಥ ಒಂದೇ ತತ್ವಕ್ಕೆ ಸಂಬಂಧಪಟ್ಟು ಅಷ್ಟೆಲ್ಲ ಸುದೀರ್ಘ ಯಾಕೆ ಬೇಕಿತ್ತು ಅಂತ ಕೇಳೋ ಪ್ರಶ್ನೆ ಇದೆಯಲ್ಲ, ನನಗನ್ಸುವಂಥದ್ದು ಆ ಪ್ರಶ್ನೆನ ಆಶ್ಚರ್ಯ ಉಂಟು ಮಾಡುವಂಥದ್ದಾಗುತ್ತೆ. ಯಾಕಾಗಿ ಅಂತ ಕೇಳಿದರೆ, ಅಲ್ಲಿ ಉಪಾಸನ ಮಾರ್ಗವನ್ನು ಹೇಳುತ್ತೆ, ನಿಷ್ಕಾಮ ಕರ್ಮದಿಂದ ಜ್ಞಾನವನ್ನು ಪಡೆಯುವಂಥ ಕುರಿತು ಉಪನಿಷತ್ತುಗಳು ಹೇಳುತ್ತೆ.
ಎಲ್ಲ ಉಪನಿಷತ್ತುಗಳು ಕೇವಲ ಆತ್ಮನನ್ನೇ ಕುರಿತು ಹೇಳ್ತಾ ಇರುವಂಥದ್ದಲ್ಲ. ನೀವು ಬೆಳಗ್ಗೆ ಕೇನೋಪನಿಷತ್ತಿನ ಒಳನೋಟವನ್ನು ನೀವು ನೋಡಿದಿರಿ. ಪ್ರಶ್ನೋಪನಿಷತ್ತಲ್ಲಿ ಭಿನ್ನ ಭಿನ್ನವಾಗಿ, ಜೊತೆಗೆ ಬೇರೆ ಬೇರೆ ವೇದಗಳಲ್ಲಿ ಛಾಂದೋಗ್ಯೋಪನಿಷತ್ತಿನ ಉಪನಿಷತ್ತುಗಳಾಗಿರತಕ್ಕಂತಹ ಸಾಮವೇದದ ಉಪನಿಷತ್ತಾಗಿರೋ ಛಾಂದೋಗ್ಯದಲ್ಲಿರ್ಬೋದು, 9 ಬಾರಿ ಆ ರೀತಿ ತತ್ವಮಸಿ 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 ಒಂದೇ ಸಲ ಹೇಳ್ಬೋದಿತ್ತಲ್ವಾ ಅಂತ ಹೇಳುವಂಥ ಪ್ರಶ್ನೆ ಇರ್ಬೋದು. ಆ ಮಹಾವಾಕ್ಯಗಳಿದೆಯಲ್ಲ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ಹೇಳಿ ಅಲ್ಲಿ 9 ಬಾರಿ ಹೇಳಿರುತ್ತೆ ಉಪನಿಷತ್ತುಗಳಲ್ಲಿ. ನೀವು ಕೇಳತಕ್ಕಂಥ ಪ್ರಶ್ನೆಗಳಿಗೆ ಅದೇ ರೀತಿ ಕೊಡ್ಬೋದಲ್ವಾ? ಹಾಗಲ್ಲ ನೋಡಿ, ಎಲ್ಲ ಉಪನಿಷತ್ತುಗಳು ಕೂಡ ಯಾವ ಆತ್ಮತತ್ವವನ್ನು ತಿಳಿಸ್ತಾ ಇದೆಯೋ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಷಯದ ವಿವರವನ್ನು ಹೇಳಬಹುದು. ಆದರೆ ಉಪೇಯವಾಗಿರತಕ್ಕಂಥ ಆತ್ಮ ಒಬ್ಬನೇ ಅಂತ ಹೇಳುವಂಥದ್ದನ್ನು ನಾವು ಇಂಥವುಗಳ ಅಧ್ಯಯನದಿಂದ, ಗುರೂಪದೇಶದಿಂದ, ಆಗಮ ಪ್ರಮಾಣದಿಂದ, ಉಪಪತ್ತಿಗಳಿಂದ, ಮನನ ನಿಧಿಧ್ಯಾಸನಗಳಿಂದ ನಮ್ಮ ಅನುಭವಕ್ಕೆ ತಂದುಕೊಳ್ಬೇಕಾಗಿರೋ. ಇನ್ನೊಂದು ಏನಂದರೆ, ಇನ್ನೊಬ್ಬರು ಹೇಳ್ತಾ ಇದ್ರು, ಸ್ವಾಮೀಜಿಯವರೇ ಈ ಪುಸ್ತಕ ಓದಿ ಉಪನಿಷತ್ತೆಲ್ಲ ಅರ್ಥ ಮಾಡ್ಕೊಳ್ಬೋದಲ್ಲ, ಗುರುಗಳ ಹತ್ರ ಬಂದು ಪಾಠ ಯಾಕೆ ಕೇಳಬೇಕು ಅಂತ. ಅವರು ಸ್ವಾಮೀಜಿ ಉತ್ತರ ಕೊಟ್ಟರು, ಅಲ್ಲ, ಗುರುಗಳ ಹತ್ರ ಬಂದು ಇಷ್ಟು ವರ್ಷ ಪಾಠ ಕೇಳಿಯೇ ನಿನಗೆ ಅರ್ಥ ಆಗಲಿಲ್ಲ, ಅದು ಒಂದು ಉತ್ತರ. ಇನ್ನೊಂದು ಉತ್ತರ ಏನಂತ ಹೇಳಿದರೆ, ನಮ್ಮವರೊಬ್ಬರು ಸ್ವಾಮಿಗಳು ತುಂಬ ವರ್ಷದಿಂದ ಭಗವದ್ಗೀತೆ ಉಪನ್ಯಾಸ ಮಾಡ್ತಾಯಿದ್ರು. ಅದನ್ನು ಕೇಳಲಿಕ್ಕೆ ಒಬ್ಬರ ಅಮ್ಮ ಬರ್ತಾಯಿದ್ರು. ತುಂಬ ವರ್ಷ ಆದಮೇಲೆ ಅವ್ರು ಹೇಳೋದು, ಈಗೀಗ ಸ್ವಾಮೀಜಿಯವರು ಇಂಪ್ರೂವ್ ಆಗಿದ್ದಾರೆ ಅಂತ. ಅದು ಯಾಕೆ ಅಂದರೆ, ಮೊದಲು ಇವರಿಗೆ ಅರ್ಥ ಆಗ್ತಿರ್ಲಿಲ್ಲ. ಸ್ವಾಮಿಗಳು ಹೇಳೋದು, ನಾನು ಆವಾಗಲೂ ಏನು ಪ್ರವಚನ ಮಾಡ್ತೀನಿ, ಈಗಲೂ ಅದು ಹಾಗೇ ಮಾಡೋದೇ, ವ್ಯತ್ಯಾಸ ಏನಿಲ್ಲ. ಆವಾಗ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಈಗ ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಗಿದೆ, ಸ್ವಾಮಿಗಳು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಇಷ್ಟೇ, ಭಗವದ್ಗೀತೆ 2 ಅಧ್ಯಾಯದಲ್ಲಿ ಎಲ್ಲ ಹೇಳಿದ್ದಾನೆ ಕೃಷ್ಣ. 2ನೇ ಅಧ್ಯಾಯದಲ್ಲಿ ಮನುಷ್ಯನ ಕಥೆ ಹಾಗೆ, ಪೌನಃ ಪುಣ್ಯೇನ ಶ್ರವಣಂ ಕುರ್ಯಾತ್, ಪುನಃ ಪುನಃ ಕೇಳಿದಾಗ ಹೊಸ ಹೊಸ ಆ್ಯಂಗಲಲ್ಲಿ ಅರ್ಥ ಆಗ್ತದೆ. ಒಂದು ಬೇರೆ ಬೇರೆ ಉಪನಿಷತ್ತಲ್ಲಿ ಬೇರೆ ಬೇರೆ ಒಂದು ಪ್ರಕ್ರಿಯೆಯನ್ನು, ಪಂಚಕೋಶ ವಿವೇಕ, ಅವಸ್ಥಾತ್ರಯ ವಿವೇಕ ಚರ್ಚೆ ಮಾಡಿರೋದ್ರಿಂದ ಎಲ್ಲ ದೃಷ್ಟಿಕೋನದಿಂದ ನಮಗೆ ಪೂರ್ಣವಾಗಿ ತಿಳಿತದೆ. ಆದ್ದರಿಂದ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಪದೇ ಪದೇ ಮಾಡಬೇಕು. 10 ಉಪನಿಷತ್ತು ಒಂದು ಸರಿ ಓದಿದ ಮೇಲೆ ಮತ್ತೆ ಪುನಃ ಓದಬೇಕು, ಅರ್ಥ ಆಗದೆ ಮತ್ತೆ ಪುನಃ ಓದಬೇಕು. ಹಾಗೆ ಈ ಜನ್ಮದಲ್ಲಿ ಅರ್ಥ ಆಗಿದ್ರೆ ಮುಂದಿನ ಜನ್ಮ ಮತ್ತೆ ಪುನಃ ಉಪನಿಷತ್ತು ಓದಬೇಕು. ಹಾಗೆ ಮನುಷ್ಯನ ಒಂದು ಸಾಧಕನ ಅವಸ್ಥೆಯನ್ನು ಆಶ್ರಯಿಸಿಕೊಂಡು ಆ ರೀತಿಯಾದ ವ್ಯವಸ್ಥೆ. ಎಡತೊರೆ ಶ್ರೀಗಳವರಿಂದ ಭಾಷ್ಯತ್ರಯಗಳ ಪ್ರವಚನ ಮಾಲಿಕೆ ಕರ್ನಾಟಕ ರಾಜ್ಯದಾದ್ಯಂತ ನಡೀತು. ನನಗೂ ಕೂಡ ಪಾಲ್ಗೊಳ್ಳತಕ್ಕಂಥ ಒಂದು ಅವಕಾಶ ಇತ್ತು. ನಾನು 18 ಕಡೆ ಅಲ್ಲಿ ಭಾಷ್ಯ ಪ್ರವಚನವನ್ನು ಮಾಡಿದೆ. ಇದೇ ರೀತಿ ಜನರು ಸೇರಿದರು. ಕೊನೆಯ ದಿವಸ, ಮುಕ್ತಾಯದ ದಿವಸ ಸಹಜವಾಗಿ ನಾಳೆಯಿಂದ ಏನು ಅಂತ ಹೇಳೋ ಪ್ರಶ್ನೆ, ನಾಳೆಯಿಂದ ನಾವು ಏನು ಮಾಡಬೇಕು ಏನೋ ಗೊತ್ತಾಗ್ತಾ ಇಲ್ಲ, ನೀವು ಇನ್ನು ಹೇಗೆ ಲಭ್ಯ ನಮಗೆ, ನೀವು ಆನ್ಲೈನ್ ಮುಖಾಂತರ ಉಪನಿಷತ್ ಪಾಠ ಮಾಡ್ತೀರಾ, ಈ ರೀತಿ ಪುಂಖಾನುಪುಂಖವಾಗಿ ಪ್ರಶ್ನೆಗಳನ್ನು ಕೇಳ್ತಾ, ಕೆಲವರು ಕಣ್ಣೀರು ಹಾಕ್ತಾ ನಾಳೆಯಿಂದ ಏನು ಇಲ್ಲ ಅಂಥೇಳಿ. ಇಲ್ಲಿಯ ತನಕ ನನಗೆ ಒಂದು ಫೋನ್ ಕೂಡ ಬರಲಿಲ್ಲ. ಯಾವುದೋ ಒಬ್ಬ ಫೋನ್ ಮಾಡಿ ಹಾಗಾಗಬಾರ್ದು ಅಂತ ಪೂಜ್ಯರು ಈ ಪವಿತ್ರ ಸ್ಥಳದಲ್ಲಿ 2 ದಿವಸ ಇಂಥ ಒಂದು ಸತ್ಸಂಗವನ್ನು, ಉಪನಿಷತ್ ನುಡಿಗಳನ್ನು ನಮಗೆ ಏನು ನೀಡ್ತಾ ಇದ್ದಾರೋ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತೆ ಮತ್ತೆ ಅಧ್ಯಯನಕ್ಕೆ ಅವಕಾಶಗಳನ್ನು ನಾವೇ ಕಲ್ಪಿಸ್ಕೊಳ್ಬೇಕು. ಹಾಗೆ ಮಾಡಿದರೆ ಮಾತ್ರ ಇವುಗಳಿಗೆ ಉದ್ದೇಶ ನಮ್ಮ ವೈಯಕ್ತಿಕವಾದ ಉನ್ನತಿಗಾಗಿ ನಾವು ಬರುವಂಥದ್ದು, ಅದನ್ನು ನಾವು ಕಂಡುಕೊಳ್ಬೇಕು. 300ಕ್ಕಿಂತ ಹೆಚ್ಚು ರಾಮಾಯಣಗಳಿದೆ. 301ನೇ ರಾಮಾಯಣ ಮಾಡಬೇಕಾದ್ರೆ ತಿಳಿತಾ
301ನೇ ರಾಮಾಯಣ ಮಾಡಬೇಕಾದ್ರೆ ಸೀತೆ ಹೇಳಿಲ್ಲಂತೆ ರಾಮನಲ್ಲಿ, ನಾನು ಕಾಡಿಗೆ ಬರ್ತೇನೆ ಅಂತೆ. ಆವಾಗ ನೀನು ಕಾಡಿಗೆ ಬರೋದು ಬೇಡ, ನೀನು ರಾಜಕುಮಾರಿ, ಅಲ್ಲಿ ಮುಳ್ಳು ಇಂಥವುಗಳೆಲ್ಲ ಇದ್ದಿರುತ್ತೆ ಅಂತ ಹೇಳಿದರೆ, ಸೀತೆ ಹೇಳಿದ್ದೇನು ಗೊತ್ತೋ, 300 ರಾಮಾಯಣದಲ್ಲಿ ಸೀತೆ ಹೋಗಿದ್ದಾಳೆ, ನಾನು 301ನೇ ರಾಮಾಯಣಕ್ಕೆ ಹೋಗೋದು ಬೇಡವಂತೆ. ಆನಂದ ರಾಮಾಯಣದಲ್ಲಿ ಬಂದಿರೋ ವಿಷಯ ಅದು. ಬೇರೆ ಬೇರೆ ಭಾಷೆಗಳಲ್ಲಿ ಅವುಗಳನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ಒಂದೊಂದು ಪಾತ್ರದ ವೈಭವೀಕರಣ ಮಾಡಿಕೊಂಡು ಗ್ರಂಥಗಳ ರಚನೆ ಆಗಿದೆ. ಈ ವಿದ್ವದ್ಗೋಷ್ಠಿಯ 3ನೆಯ ಉಪನ್ಯಾಸದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ವಿಶೇಷವಾಗಿ ಬೃಹದಾರಣ್ಯಕ ಉಪನಿಷತ್ತು, ಅದರಲ್ಲೂ ಮೈತ್ರಿ ಯಾಜ್ಞವಲ್ಕ್ಯರ ಸಂವಾದಕ್ಕೆ ಸಮಯ ಎಷ್ಟು ಕೊಟ್ಟರೂ ಕಡಿಮೆನೇ. ಆದರೆ 1 ಗಂಟೆ ಅವಧಿಯಲ್ಲಿ ಉಪನ್ಯಾಸಕರಾದ ವಿದ್ವಾನ್ ಮಹಾಬಲೇಶ್ವರ ಭಟ್ರು ಸಣ್ಣ ಮಕ್ಕಳಿಗೆ ತಿಳಿಸಿ ಹೇಳೋ ಹಾಗೆ ಇಷ್ಟು ಚೆನ್ನಾಗಿ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತಂದರೆ, ಬಹುಶಃ ಅದರಲ್ಲೂ ಊಟ ಆದ ನಂತರದ ಸೆಷನ್ ಏನಿದೆ ಅದು ಉಪನ್ಯಾಸಕರಿಗೆ ಚಾಲೆಂಜು. ನಾವು ಮಲಗಿಬಿಡ್ತೀವಿ, ನಮಗೇನು ಸಮಸ್ಯೆ ಇಲ್ಲ. ಆದರೆ ನಾವು ಮಲಗದೇ ಇದ್ದ ಹಾಗೆ ನಮ್ಮನ್ನು ಎಚ್ಚರವಾಗಿ ಇಟ್ಕೊಳ್ಳೋ ಚಾಲೆಂಜನ್ನು ಇವತ್ತು ನಮ್ಮ ವಿದ್ವಾನ್ ಮಹಾಬಲೇಶ್ವರ ಭಟ್ರು ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಮತ್ತು ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಗುರುಗಳು ಅವರಿಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ತೇನೆ. ಹಾಗೆ ಶ್ರೀಯುತ ಶೇಷಗಿರಿ ಭಟ್ರವರು ನಮ್ಮ ಜೊತೆಗೆ ಸೇರಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಬರಬೇಕು. ಅದೆಲ್ಲ